ದ MCQs and FIQs should be written in the first 2 pages ಅಂತ ಕೇಳಿದ್ದಾರೆ. ಸೊ ಪೇಜ್ ನಂಬರ್ 2 ಇದು ಪ್ಲೆಜ್ ಬರೀತೀರಾ, ಇಲ್ಲಿ ಏನು ಬರೆಯಂಗಿಲ್ಲ. ಇಲ್ಲಿ ಪೇಜ್ ನಂಬರ್ 3 ಸ್ಟಾರ್ಟ್ ಮಾಡಬೇಕು. ಪೇಜ್ ನಂಬರ್ 4 ಅಲ್ಲಿ 3 and 4 ನೋಡಿ, ಇಲ್ಲಿ 3 and 4 ಅಲ್ಲಿ ಶುಡ್ ರೈಟ್ MCQs and FIBs. ಜ್ಞಾಪನ ಇಟ್ಕೊಳ್ಳಿದ್ದೀನಿ, ಅರ್ಥ ಆಯ್ತಾ? ಇವಾಗ ಹೆಂಗ್ ಬರಿಬೇಕು ಅಂತ ನೋಡಿ, ಇಲ್ಲಿ ಜಸ್ಟ್ ಮೆನ್ಷನ್ ಮಾಡಿ, ಪಾರ್ಟ್ ಎ ಅಂತ ಮೆನ್ಷನ್ ಮಾಡಿ, ಸೆಕ್ಷನ್ 1 ಅಂತ ಮೆನ್ಷನ್ ಮಾಡಿ, ರೈಟ್ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, 4, 5 so on to 15. ನೆಕ್ಸ್ಟ್ ಪಾರ್ಟ್ ಎ ಸೆಕ್ಷನ್ 2 ಬರೆದು 1, 2, 3, 4, 5 ಓನ್ಲಿ ಆನ್ಸರ್ಸ್. ಯು ಶುಡ್ ರೈಟ್ ಓನ್ಲಿ ಆನ್ಸರ್ಸ್. ನೋ ನೀಡ್ ಆಫ್ ರೈಟಿಂಗ್ ಕ್ವಶನ್ ಬರೆದು ಆನ್ಸರ್ ಬರೆಯೋದು ಬೇಕಾಗಿಲ್ಲ. ಇದನ್ನೇನಾದ್ರೂ ಬೇರೆ ಕಡೆ ಬರ್ದಿದ್ದೀರಾ ಅಂದ್ರೆ, ಸರ್ ಇಲ್ಲಿ ಬರೆಯಲ್ಲ ಸರ್, ಪೇಜ್ ನಂಬರ್ 6 ಅಲ್ಲಿ ಲಾಸ್ಟ್ ಅಲ್ಲಿ ಬರೀತೀನಿ ಸರ್, ನಂಗೆ ಜ್ಞಾಪನ ಬರುತ್ತೆ ಅಂತಂದ್ರೆ ಮಾರ್ಕ್ಸ್ ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ದ ಒನ್ ಥಿಂಗ್ ಯು ನೀಡ್ ಟು ಫಾಲೋ. ಪೇಜ್ ನಂಬರ್ 3, ಪೇಜ್ ನಂಬರ್ 4 ಅಲ್ಲೇ ಬರೀಬೇಕು. ಆಮೇಲೆ ಬರೀಬೇಕಾದ್ರೆ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಕಾಸ್ ಥೀಟಾ ಅಂತ ಗೊತ್ತಿರುತ್ತೆ. ಇಲ್ಲ ಫಸ್ಟ್ ಗೊತ್ತಾದ ಕಾಸ್ ಥೀಟಾ ಅಂತ ಬರ್ದು ಬಿಡ್ತೀರಾ. ಆಮೇಲೆ ಏನ್ ಮಾಡ್ತೀರಾ, ಇಲ್ಲ ಅದು ಹೊಡೆದಾಕ್ಬಿಟ್ಟು ಕಾಸ್ ಥೀಟಾ ಅಲ್ಲ ಸೈನ್ ಥೀಟಾ ಅಂತ ಬರೀತೀರಾ ಆನ್ಸರ್. ನಿಮಗೆ ಬರೋದು 0 ಮಾರ್ಕ್ಸ್. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ 0 ಮಾರ್ಕ್ಸ್ ಬರುತ್ತೆ. ಯಾಕೆ ಅಂತಂದ್ರೆ ಅದ್ರ ಆನ್ಸರ್ ಹೊಡೆದಾಕಿದ್ರೆ ಅಂದ್ರೆ ಮುಗೀತು. ಕರೆಕ್ಟ್ ಇದ್ರು ಮಾರ್ಕ್ಸ್ ಕೊಡಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಗೊತ್ತಿದ್ರೆ ಮಾತ್ರ ಬರೀರಿ, ಗೊತ್ತಿಲ್ಲ ಅಂದ್ರೆ ಬಿಟ್ಬಿಡಿ, ಬ್ಲಾಂಕ್ ಬಿಟ್ಕೊಂಡ್ಬಿಡಿ. ನೀವು ಲಾಸ್ಟ್ ಅಲ್ಲಿ ಬೇಕಾದ್ರೆ ಫಿಲ್ ಮಾಡೋದಾಯ್ತು, ಬಟ್ ಕಂಪಲ್ಸರಿ ಫಿಲ್ ಮಾಡಿ. ಯಾವ್ದೇ ಕಾರಣಕ್ಕೂ ಬರೆದು ಹೊಡೆದಾಕಿ ಬರೀಬೇಡಿ.